ದರ್ಬೆ ದಿಗ್ಬಂಧನ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡ್ತಾರ ಏನ್ರಿ? ನಂಗೆ ಗೊತ್ತಿರಾಕಿಲ್ಲ ನೋಡ್ರಿ ಹಿಂಗೆಲ್ಲ ಮಾಡ್ತಾರ ಅಂತ. ಮತ್ತ ವರಲಕ್ಷ್ಮಿ ಮಖಾನು ಸಿಗ್ತೈತಿ. ಇದು ಯಾವ ಕಡೆ ಸಿಗಂಗಿಲ್ರಿ ಸದ್ಯ ರೀ. ಮತ್ತೀಗ ಈಗ ಹೊಸವಾಗಿ ಅರ್ಶಿನ ಕುಂಕುಮದೊಂದು ಇದು ಬಂದೈತ್ರಿ. ಇದೇನ್ರಿ ಅದ? ಈಗ ಸನೇದ್ರಾಗ ನಾಗರ ಪಂಚಮಿ ಗಣಪತಿ ಹಬ್ಬ ಬಂತ್ರಿ. ನನ್ನ ಐಡಿಗೆ ನೀವು ಫಾಲೋ ಮಾಡಿ ಕೆಲಸ, ಆಮೇಲೆ ಇವ್ರ ಐಡಿಗೆ ಕೊಟ್ಟಿರ್ತೇನ್ರಿ ಅಲ್ಲಿ ಡಿಸ್ಪ್ಲೇ ಮೇಲೆ. ಫಾಲೋ ಮಾಡಿ ಇವ್ರ ಕಡೆ ಬಂದ್ರ ಅಂತ ತಿಳ್ಕೊರಿ ನೀವು. ಬೈ ಒನ್ ಗೆಟ್ ಒನ್ ಆಫರ್ ಈ ಸ್ಟ್ಯಾಂಡ್ ಅಷ್ಟ ಸ್ಟ್ಯಾಂಡ್ ಕೊಡ್ತೇನ್ರಿ. ಈ ಸ್ಟ್ಯಾಂಡು ಕೊಡ್ತೇವ್ರಿ. ಇನ್ನೊಂದು ಆಫರ್ ಒಂದು ಐತಿ ಸ್ಪೆಷಲ್ ರೀ, ಅದನ್ನ ಹೇಳ್ತೇನೆ ನಾನು ನಿಮ್ಗೆ. ನವಗ್ರಹ ಪ್ಯಾಕೆಟ್ ಅಂದ್ರೆ ಏನ್ ಗೊತ್ತಾಗ್ಲಿಲ್ಲ. ಮತ್ತ ಅಗ್ನಿಹೋತ್ರ ಮಾಡ್ತಾರಲ್ಲ ರೀ, ನಿಮ್ ರೀಸನೇಬಲ್ ರೇಟ್ ಇದೇನ್ರಿ? ಈಗ ಭೂಮಿ ಪೂಜೆ ಮಾಡಿದ್ಮ್ಯಾಗ ಅವಾಗ ಪಾಯ ತಿಗತ್ ಮುಂದೆ ಇದನ್ನ ಹಾಕ್ತಾರ. ಅಲ್ಲಿ ಇಲ್ಲೇ ತಗೊಳ್ಳೋದು ಜಟ್ ಪಟ್ 5 ನಿಮಿಷ ಬಂದ್ ಕೇಸ್ ಎಲ್ಲಾ ಸಾಮಾನ್ ತಗೊಂಡ್ ಹೋಗ್ಬೋದು. ಅಷ್ಟೆಲ್ಲ ನಾವು ಕನ್ವೆಂಟ್ ಇಟ್ಟೇವಿ. ನಮಸ್ಕಾರ ರೀ ಸ್ನೇಹಿತರೆ, ನಾನು ನಿಮ್ಮ ಹಾಸ್ಯ ಕಲಾವಿದ ಬೆಳಗಾವಿ ಮಯ್ಯ. ನೋಡ್ರಿ ನಾವು ಎಲ್ಲಿ ಬಂದಿದ್ರು ಅಂದ್ರೆ ಈಗ ಅಪೋಸಿಟ್ ಅಕ್ಕನ ಬಳಗ ನಿಯರ್ ಹಜಾರಿ ಕಿಚನ್ ವೇರ್ ಕೋರೆಗಲ್ಲಿ ಶಾಪುರ್ ಬೆಳಗಾವಿ ಒಳಗೆ ಬಂದೇವ್ರಿ. ಈ ಏರಿಯಾ ಒಳಗ ಇಲ್ಲಿ ನೋಡ್ರಿ ಇವ್ರದ ದಾನೇಶ್ವರಿ ಪೂಜಾ ಹೌಸ್ ಅಂತ ಒಂದು ಅಂಗಡಿ ಐತ್ರಿ, ಪೂಜಾ ಸಾಮಾನ್ ಅಂಗಡಿ. ಇಲ್ಲಿ ನಾವು ಎಲ್ಲಾ ತರಹದ ಪೂಜಾ ಸಾಮಾನು ಸಿಗ್ತಾವ ಅಂತ ಕೇಳ್ಪಟ್ಟೇನ್ರಿ. ಬರ್ರಿ ನೋಡುನ್ ಯಾವ್ಯಾವ ತರ ಸಾಮಾನ್ ಸಿಗ್ತಾವ ಏನಿಲ್ಲ ಅಂತ ಎಲ್ಲಾ ನಿಮ್ಗೆ ತಿಳಿಸ್ಕೊಡ್ತೇನ್ರಿ. ಬರ್ರಿ 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 ಬರ್ರಿ. ನಮಸ್ಕಾರ ರೀ ಸ್ವಾಮಿಗಳ. ನಮಸ್ಕಾರ ರೀ. ನಿಮ್ಮ ಅಂಗಡಿ ಒಳಗ ಪೂಜಾ ಸಾಮಾನು ಬೇರೆ ಬೇರೆ ತರ ಎಲ್ಲಾ ತರ ಸಾಮಾನ್ ಸಿಗ್ತಾವ ಅಂತ ಕೇಳ್ಪಟ್ಟೇನ್ರಿ. ಸ್ವಲ್ಪ ನಮಗ್ ತಿಳಿಸ್ಕೊಡ್ರಲ್ಲ ಯಾವ ತರ ಸಾಮಾನ್ ಸಿಗ್ತಾವ ಅಂತ. ಈಗ ನಮ್ಮ ದಾನೇಶ್ವರಿ ಪೂಜಾ ಹೌಸ್ ಅಂತಂದ್ರೆ ರೀ, ಎಲ್ಲಾ ತರ ಪೂಜಾ ಸಾಮಾನು ಏನೇನ್ ಬೇಕಾಗ್ತದೆ ಎಲ್ಲಾ ತರದ್ ಇಟ್ಟಿದೇವ್ರಿ. ಎಲ್ಲಾ ಹಬ್ಬಗಳು ಮಾಡಕ್ ಏನೇನ್ ಸಾಮಾನ್ ಬೇಕು ಎಲ್ಲ ಅದಾವ್ರಿ. ಈಗ ಸನೇದ್ರಾಗ ನಾಗರ ಪಂಚಮಿ ಗಣಪತಿ ಹಬ್ಬ ಬಂತ್ರಿ. ಅದಕ್ಕೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ರೀ, ನೋಡ್ರಿ ಗಣಪತಿ ಹಾಕಕ್ ಸರ್ಗಳು ಅದಾವ್ರಿ. ಮತ್ತೆ ಚೌರಿ ಗಾಳಿ ಬೀಸಾಕಂತ ಮಾಡಿರ್ತಾರ್ರಿ. ತೋರಣಗಳು ಸಿಗ್ತಾವ್ರಿ, ದೇವ್ರ ವಸ್ತ್ರಗಳೆಲ್ಲಾ ಸಿಗ್ತಾವ್ರಿ. ಅವೆಲ್ಲ ತೋರಣಾನು ಸಿಗ್ತೈತ್ರಿ. ಗಣೇಶ ನಮ ಅಂತ ಬರ್ದಿದ್ದೆಲ್ಲ ಐತ್ರಿ. ಮತ್ತೇನ ತೋರಿಸ್ತೀನಿ ಬರಿಲ್ಲ. ಮತ್ ಇವೇನ್ರಿ ಮೂರ್ತಿಗಳ? ಎಲ್ಲಾ ದೇವಿಗೆ ಈಗ ನವರಾತ್ರಿ ಅದು ಬಂತಂದ್ರೆ ದೇವಿ ಮಕ್ಕಾಕ್ ಪೂಜಾ ಮಾಡ್ತಾರ್ರಿ, ಮಹಾಲಕ್ಷ್ಮಿ ಮಾಡ್ತಾರ್ರಿ, ದುರ್ಗಾ ದೇವಿ ಮಾಡ್ತಾರ್ರಿ. ತೆಂಗಿನಕಾಯಿ ಮೇಲೆ ತೆಂಗಿನಕಾಯಿಗೆಲ್ಲ ಹಚ್ಕೇಸಿ ಅಲಂಕಾರ ಮಾಡಿ ಚಂದ ಮಾಡ್ತಾರ. ಮತ್ತ ಈಗ ನಮ್ ಕಡೆ ರುದ್ರಾಕ್ಷರ ಅದಾವ್ರಿ. ಮತ್ತ ಸ್ಫಟಿಕ ಮಾಲಾ, ನವರತ್ನ ಮಾಲಾ, ಮತ್ತ ವೈಜಂತಿ ಮಾಲಾ, ರುದ್ರಾಕ್ಷಿ ಮತ್ ದೊಡ್ಡ ರುದ್ರಾಕ್ಷಿ, ಮನಿ ಮ್ಯಾಗ ದೃಷ್ಟಿ ಆಗದಂಗ ಗೊಂಬೆ ಹೊಡ್ರಿ. ದೃಷ್ಟಿ ಆಗದಂಗ ಕಟ್ತಾರ್ರಿ. ಮನಿ ಎಲ್ಲಾ ಯಾವ್ದೇ ದೃಷ್ಟಿ ಆಗ್ಬಾರ್ದಂತ ಕಟ್ತಾರ. ಮತ್ತ ವರಲಕ್ಷ್ಮಿ ಮಖಾನು ಸಿಗ್ತೈತಿ. ಇದು ಯಾವ ಕಡೆ ಸಿಗಂಗಿಲ್ರಿ ಸದ್ಯ ರೀ, ಹೊಸಾದ್ ಬಂದೈತ್ರಿ. ಇದೆಲ್ಲಾ ಐತ್ರಿ. ಮತ್ತೇನೇನ್ಪಾ ಅಂತಂದ್ರೆ ಹೋಮಕ್ಕೆ ಏನೇನ್ ಬೇಕೆಲ್ಲಾ ಸಾಮಾನ್ ಸಿಗ್ತೈತ್ರಿ. ಎಲ್ಲಾ ಕಟಗಿರಿ ಮತ್ತ ಅಗ್ನಿಹೋತ್ರ ಮಾಡ್ತಾರಲ್ಲ ರೀ, ಸಣ್ಣ ಕುಳ್ಬೇಕಂತಾರ ಇಂತ ವಾಸ್ತು ಶಾಂತಿ ಅಂತ ಹೋಮ ಮಾಡ್ತಾರ್ರಿ. ಮತ್ತ ನಡಕನು ಮಾಡ್ತಾರ. ನಡಕ್ ಡೈಲಿ ಅಗ್ನಿಹೋತ್ರ ಅಂತ ಮಾಡ್ತಾರ್ರಿ. ಅದಕ್ಕೆಲ್ಲ ಕುಳು ಸಿಗ್ತೈತ್ರಿ. ದೊಡ್ಡ ಕಟ್ಟಿಗೆ ಅಂದ್ರೆ ದೊಡ್ಡ ಕಟ್ಟಿಗೆ ಸಿಗ್ತಾವು. ಮತ್ತೆ ಇವೆಲ್ಲಾ 9 ಕಟ್ಟಿಗೆ ಬೇಕಂತ ನೋಡ್ರಿ. ಇದು 9 ಕಟ್ಟಿಗೆ? 9 ಕಟ್ಟಿಗೆ ಎಲ್ಲ ಒಂದ್ರಾಗ ಐತ್ರಿ. ಎಲ್ಲ ಒಂದ್ ಕಡೆ ಅಂದ್ರ ಟೆನ್ಷನ್ ಇಲ್ರಿ, ಎಲ್ಲ ಒಂದ ಕಡೆ ಸಿಗ್ತೈತ್ರಿ. ಅಲ್ಲಿ ಇಲ್ಲೇ ತಗೊಳ್ಳೋದು. ಜಟ್ ಪಟ್ 5 ನಿಮಿಷ ಬಂದ್ ಕೇಸ್ ಎಲ್ಲಾ ಸಾಮಾನ್ ತಗೊಂಡ್ ಹೋಗ್ಬೋದು. ಅಷ್ಟೆಲ್ಲಾ ನಾವ್ ಕನ್ವೆಂಟ್ ಇಟ್ಟೇವಿ. ಮತ್ ಇನ್ನೊಂದ್ ನಾ ನೋಟಿಸ್ ಮಾಡತೇನ್ರಿ, ಇಲ್ಲಿ ನೀವು ಡಬ್ಬಿ ಮೇಲೆ ಬರ್ದಿಟ್ರಿ, ಅದೊಂದು ಬಾಳ ಇದೆಯಾ? ಅದ ಅವ್ರಿಗೆ ರೇಟ್ ಗೊತ್ತಾಗ್ಲಿ, ಅದ್ರ ಏನೇನ್ ಹೆಂಗ್ ಐತಂತ ಗೊತ್ತಾಗ್ತೈತಿ. ಮತ್ತ ಇದ ಏನಪ್ಪಾ ಅಂತ ಕರಿ ಗುಲ್ಗಂಜಿ ಹುಡುಕ್ಯಾಡ್ತಾರ್ರಿ. ಇದು ಸಿಗೋದಿಲ್ರಿ? ಸಿಗಂಗಿಲ್ರಿ. ಇದು ನಮ್ಮಲ್ಲಿ ಸಿಗ್ತೈತ್ರಿ. ಕರಿ ಗುಲ್ಗಂಜಿ ರೀ, ಮತ್ತ ಕೆಂಪ್ ಗುಲ್ಗಂಜಿ ರೀ. ಎಲ್ಲಾ ಪೂಜಾ ಸಲುವಾಗಿ ಮಹಾಲಕ್ಷ್ಮಿ ಪೂಜಾ ಬರ್ತೈತಿ ನೋಡ್ರಿ. ಎಲ್ಲಾ ಇವು ಗುಲ್ಗಂಜಿ ಎಲ್ಲಾ ತರದ್ ಇಟ್ಕ ಪೂಜಾ ಮಾಡ್ತಾರ್ರಿ. ಮತ್ತ ಬಿಳಿ ಗುಲ್ಗಂಜಿ ಸಿಗ್ತೈತ್ರಿ. ಬಿಳಿ ಗುಲ್ಗಂಜಿ ಸಿಗ್ತೈತ್ರಿ. ಮತ್ತ ಗೋಮತಿ ಚಕ್ರ ನೋಡ್ರಿ ಫ್ರೆಂಡ್ಸ್, ಬಿಳಿ ಗುಲ್ಗಂಜಿ ಗುಲ್ಗಂಜಿ ಇವ ಇದನ್ನ ಎಲ್ಲ ಲಕ್ಷ್ಮೀ ಪೂಜಾಕ್ಕ ಮತ್ ಪೂಜೆ ಪುನಸ್ಕಾರಕ್ಕ ಹವನಕ್ಕ ಅದು ಎಲ್ಲ ಉಪಯೋಗ ಮಾಡ್ತಾರೆ. ಒಂಥರ ಜಳ ಕಣ್ಣಂಗ ಕಾಣತಾರ. ಸೇಮ್ ಮತ್ತ ಗೋಮತಿ ಚಕ್ರ ಇದು ಲಕ್ಷ್ಮೀ ಸಲುವಾಗಿನ ಇದೆಲ್ಲ ನೋಡಿಲ್ ನೋಡ್ರಿ, ಫಸ್ಟ್ ಟೈಮ್ ಮಾಡತೇನ್ರಿ. ಹೌದ್ರಿ. ಗೋಮತಿ ಚಕ್ರ ಮತ್ತ ಕೌಡಿ ರೀ. ಕೌಡಿ ಎಲ್ಲಮ್ಮ ದೇವಿಗನ್ರಿ ಅಲ್ಲಿ ಪೂಜಾಕ್ಕ ಎಲ್ಲ ಉಪಯೋಗ ಮಾಡ್ತಾರ. ಮತ್ ಮುಂದೇನ್ರಿ ಆ ಕಡೆ ಮುಂದೆ ಏನಪ್ಪಾ ಅಂತ ಕಮಲ್ ಬೀಜ, ತಾಮ್ರದ ಮಳಿ, ತಾಮ್ರದ ಬಿಲ್ಲ ಸಿಗ್ತೈತ್ರಿ. ಮತ್ತೇನಪ್ಪ ಜಾಜಿಕಾಯಿ ಸಿಗ್ತೈತ್ರಿ. ಅವ್ ದರ್ಬೆ ಅಂತಾರ. ಅದನ್ನ ದರ್ಬೆ ಎಲ್ಲಾ ಪೂಜೆ ಪುನಸ್ಕಾರ ಮಾಡೋಕ್ರೆ ಇದನ್ನ ಹಚ್ಚ ಪೂಜೆ ಮಾಡ್ರೆ ಪವಿತ್ರತೆ ಹೆಚ್ಚಿಗೆ ಇರ್ತದ ಅಂತ ಹೇಳ್ತಾರ. ಅದ ಸರ ಮುಖ್ಯವಾಗಿ ದರ್ಬೆಯನ್ನು ಇಟ್ಟು ಪೂಜೆ ಮಾಡ್ತಾರ. ಮತ್ತ ಇವಂತೂ ಅಡಿಕೆ ಕಾರಿಕ ಬಾದಾಮ್ ಎಲ್ಲಾ ಕಿಲೋ ಗಂಟ್ಲೆ ಬೇಕಾದ್ರೂ ಸಿಗ್ತೈತ್ರಿ. ಎಲ್ಲಾ ತರದ ದಾರಗಳು ಸಿಗ್ತೈತ್ರಿ.
ಕಿಲೋ ಗಂಟ್ಲೆ ಅಂದ್ರ 10 ಕಿಲೋ 20 ಕಿಲೋ ಹಾ ಅವ್ರ ಹೆಂಗ ಅವ್ರಿಗೆ ಎಷ್ಟು ಬೇಕು ಕ್ವಾಂಟಿಟಿ ಬೇಕಲ್ಲ ಅಷ್ಟ. ಮತ್ತು ವನಸ್ಪತಿ ಭತ್ತದಳ ಹಾ. ಧೂಪಗಳು ಸಿಗ್ತೈತ್ರಿ. ಮತ್ತೀಗ ಈಗ ಹೊಸವಾಗಿ ಅರ್ಶಿನ ಕುಂಕುಮದೊಂದು ಇದು ಬಂದೈತ್ರಿ. ಇದೇನ್ರಿ ಅದ? ಇದು ಗಿಫ್ಟ್ ಸಲುವಾಗಿ ರೀ. ಈಗೆಲ್ಲಾ ಮನಿಗೂ ಅರ್ಶಿನ ಕುಂಕುಮ ಹಚ್ಚಿ ಕೊಡ್ತಾರಲ್ಲ ರೀ, ಅದ್ರ ಬದ್ಲಿ ಇದೊಂದು ಗಿಫ್ಟ್ ಅದ್ರ ಹಚ್ಚಿ ಮದ್ವಿ ಕಾರ್ಡ್ ಇತ್ತಂದ್ರೆ ಕಾರ್ಡ್ದಾಗ ಹಾಕಿ ಕೊಡ್ಬೋದು. ಲಕ್ಷ್ಮಿ ಇದು ಎಷ್ಟು ಚಂದ ಐತಿ ನೋಡಿ, ಇದು ಇಂಟ್ರೆಸ್ಟಿಂಗ್ ಐತಿ ನೋಡ್ರಿ. ಅಂದ್ರ ಮಸ್ತ್ ಐತ್ರಿ ಇದು. ಪ್ಯಾಕೆಟ್ನು ಐತಿ ಮತ್ತ ಅರ್ಶಿನ ಕುಂಕುಮ ಎರಡು ಒಂದ್ ಹತ್ರಾಗ ಐತ್ರಿ. ಮತ್ ಲಕ್ಷ್ಮೀ ಪೂಜೆ ಐತಂದ್ರ ಲಕ್ಷ್ಮೀ ಪೂಜಾ ಚಿತ್ರ ಇರ್ತೈತ್ರಿ. ಲಕ್ಷ್ಮೀ ಪೂಜಾಕ ಮಸ್ತ್ ಐತಿ. ಯಾರ ಮನ್ಯಾಗ ಕುಬಸದು ಇತ್ತಂದ್ರೆ ಹಿಂಗ್ ಹೊಟ್ಟೆಲಿ ಎದ್ದು ಚಿತ್ರ ಇದ್ದಿದ್ದು ಇರ್ತೈತಿ. ಅವ್ರಿಗೂ ಇದನ್ನ ಕೊಡ್ಬೋದು. ಅದನ್ನು ಆ ಟೈಪ್ ಡಿಸೈನ್ ಕೊಡ್ಬೋದು. ನೋಡ್ರಿ ಇಲ್ಲಿ ಭಾರಿ ಐತಿ ನೋಡ್ರಿ. ಇದು ಆಕ್ಚುಲಿ ಹೇಳ್ಬೇಕಂದ್ರ ಬ್ಯಾರೆ ಅಂಗಡಿ ನೋಡಿಲ್ರಿ ನಾನು. ಅಂದ್ರೆ ಇದ್ರೊಳಗ 10 ಪೀಸ್ ಪ್ಯಾಕ್ ಇರ್ತೈತ್ರಿ. 10 ಪೀಸ್ ಅಲ್ಲಿ ತಗೊಳಂತ ಮಿನಿಮಮ್ 10 ಪೀಸ್ ತಗೋಬೇಕೇನ? 10 ಪೀಸ್ ಪ್ಯಾಕ್ ಇರ್ತದೆ. ಮತ್ತೆ ಇದಕ್ಕ ಶಂಕು ಅಂತಾರ್ರಿ. ಇದೇನ್ರಿ? ಈಗ ಭೂಮಿ ಪೂಜೆ ಮಾಡಿದ್ಮ್ಯಾಗೆ ಅವಾಗ ಪಾಯ ತೆಗತ್ ಮುಂದ್ ಇದನ್ನ ಹಾಕ್ತಾರಿ ಬ್ರಹ್ಮಸ್ಥಾನದಾಗ. ಅವಾಗ ಶಂಕು ಸ್ಥಾಪನೆ ಅಂತ ಅಂತಾರ. ಅವಾಗ ಈ ಶಂಕುವನ್ನ ಇಟ್ಕೆ ಸ್ಥಾಪನೆ ಮಾಡಿ ಅವತ್ತ ಮನಿ ಕಟ್ಟಕ್ ಪ್ರಾರಂಭ ಮಾಡ್ತಾರ. ಆಮೇಲೆ ಇದ ಹೋಮದ ತುಪ್ಪ ಎಣ್ಣೆ ಹಾಕ್ಬೇಕಾದ್ರೆ ಎಲ್ಲ ಅರ್ಚಕರ ಉಪಯೋಗ ಮಾಡ್ತಾರ. ಇವ್ ಅದಾವ್ರಿ. ಮತ್ತೆ ದರ್ಬೆ ದಾರ ಅಂತಾರ. ಅಂದ್ರೆ ಮನಿಗೆಲ್ಲಾ ಸುತ್ತಾರ ವಾಸ್ತುಶಿಲ್ಪಿಯಾಗಿಂದ. ಅದನ್ನ ದರ್ಬೆ ದಿಗ್ಬಂಧನ ಅಂತ ಹೇಳ್ತಾರೆ. ಇಷ್ಟೆಲ್ಲಾ ಮಾಡ್ತಾರ ಏನ್ರಿ? ನಂಗೆ ಗೊತ್ತಿರಾಕಿಲ್ಲ ನೋಡ್ರಿ. ರಕ್ತ ಚಂದನ ಐತ್ರಿ, ಕೆಂಪ್ ಚಂದನ ಐತ್ರಿ. ಮತ್ತ ಇವೆಲ್ಲಾ ವನಸ್ಪತಿ ಅದಾವ್ರ ಮ್ಯಾಗ್ರು ಎಲ್ಲಾ ರೀ. ಬಳ್ಳಿ, ಎಡಮುರ್ಗಿ, ಬಲಮುರ್ಗಿ, ರಕ್ತ ಭೂತಾಳಿ ಅಂತೇಳಿ ಎಲ್ಲಾ ವನಸ್ಪತಿಗಳು ಅದಾವ. ಇವೆಲ್ಲಾ ಲುಂಗಿಗೋಡ್ರಿ. ಅಂದ್ರ ಪೂಜಾ ಮಾಡುವಾಗ ಪಂಚೆ ಮತ್ ಲುಂಗಿ ಅರ್ಚಕರ್ಗನ್ರಿ, ಮನೆ ಯಜಮಾನ್ ಯಾರು ಪೂಜೆ ಮಾಡ್ತಾರಲ್ಲ ಅವ್ರೆಲ್ಲಾ ಇದ್ ಮಾಡ್ಬೋದು. ಮತ್ತ ಇದೆಲ್ಲ ನವಗ್ರಹ ಪ್ಯಾಕೆಟ್. ಒಂದ ಪ್ಯಾಕ್ದಾಗ ಎಲ್ಲ 9 ತರ ಬ್ಲೌಸ್ ಪೀಸ್ ಇರ್ತದ. ನವಗ್ರಹ ಪ್ಯಾಕೆಟ್ ಅಂದ್ರೆ ಹೆಂಗ್ ಗೊತ್ತಾಗ್ಲಿಲ್ಲ? ನವಗ್ರಹ ಅಂದ್ರೆ ಎಲ್ಲಾ ದೇವ್ರು ಒಂದೊಂದ್ ಕಲರ್ ಬೇಕಂತ ಹುಡುಕಾಡ್ಕೊಂತ ಹೋಗ್ತಾರ. ವಾಸ್ತುಶಾಂತಿ ಒಳಗ ನವಗ್ರಹ ಪೂಜಾ ಮಾಡ್ತಾರಲ್ಲ, ಅದ ಕೆಂಪ ಬಿಳಿ ಹಸಿರ ಎಲ್ಲಾ ಒಂದ್ರಾಗ ಸಿಗ್ತೈತಿ ನಿಮ್ಗೆ. ಅಂದ್ರೆ ಸಿಸ್ಟಮೆಟಿಕ್ ಆಗಿ ಇಟ್ಟೇವ್ ನಾವು. ಈ ಮದ್ವಿ ಬಂತು, ಸ್ವಾಮಿಗಳು 4 ಶಲ್ಯ ಕೊಡ್ರಿ ಅಂತಂದ್ರೆ ಈ ಶಲ್ಯಗಳ್ನು ಅದಾವ. ಶಲ್ಯ ಅಷ್ಟ? ಶಲ್ಯ ಅದಾವ್ರಿ. ಮತ್ತ ಲುಂಗಿ ಬೇಕಾದ್ರೆ ಲುಂಗಿ ಅದಾವ್ರಿ. ದೋತ್ರ ಇಲ್ಲನ್ರಿ ನಿಮ್ ಕಡೆ? ದೋತ್ರ ಇವರಿ 9x5 ಅಂತಾರ. ರೆಡಿಮೇಡ್ ದೋತ್ರ? ರೆಡಿಮೇಡ್ ಅಂದ್ರೆ ನಾವು ಹೆಂಗ್ ಬೇಕಂಗ್ ಉಟ್ಕೋಬಹುದು. ಯಾವ ರೀತಿ ಬೇಕು ಆ ರೀತಿ ಉಟ್ಕೋಬಹುದು. ಲುಂಗಿ ಟೈಪ್ ಉಟ್ಕೋಬಹುದು ನೀವ್ ಹೆಂಗ್ ಬೇಕಾ. ಪಂಚೆ ಟೈಪ್. ಮತ್ತೆ ಇವೆಲ್ಲ ನವಗ್ರಹ ಅರಿವಿಗಳ್ರಿ. ಇದು ಡ್ರೆಸ್ ಹೊಲ್ದಿರ್ತಾರ್ರಿ, ರೆಡಿಮೇಡ್ ಅಂತಾರ ನೋಡ್ರಿ, ಆ ಟೈಪ್. ಇದು ಬ್ಲೌಸ್ ಪೀಸ್ ಐತ್ ರೆಡಿಮೇಡ್. ಮತ್ತ ಕಡ್ಡಿ ವಸ್ತ್ರ ರೀ. ದೇವ್ರ ಪೂಜಾ ಮಾಡ್ಬೇಕಾರೆ ರೀ ಕಡ್ಡಿ ವಸ್ತ್ರ ತೆಳಗ್ ಹಾಸಾಕೋದು ಬೇಕಂತಂದ್ರ ಇವೆಲ್ಲ ಅದಾವ್ರ ಸಾಮಾನು. ಮತ್ತ ಶಲ್ಯಗಳ್ರಿ ಇವೆಲ್ಲ ರೀಸನೇಬಲ್ ಪ್ರೈಸ್ ದಾಗ ಕೊಟ್ಟಿರ್ತೇವ್ರಿ. ಶಲ್ಯಗಳ ಹಾಕೊಂಡ್ ಕ್ಯಾಸ್ ಪೂಜಾ ಮಾಡ್ಬೋದು. ದೇವ್ರ ಮ್ಯಾಗ ಹಾಕಿ ಪೂಜಾ ಮಾಡ್ಬೋದು. ಈಗ ಗಣಪತಿ ಬಂತಂದ್ರೂ ನೀವು ಯೂಸ್ ಮಾಡ್ಬೋದು ಗಣಪತಿ ಹಾಕಾಕ. ಬರೋಬರ್ ಐತಿ. ನೀವು ಹೇಳಬಿಟ್ರಿ, ನಾ ನಿಮ್ಗ ಕೇಳಾವನ ಇದೀನಿ. ನಿಮ್ ರೀಸನೇಬಲ್ ರೇಟ್? ರೀಸನೇಬಲ್ ಐತ್ರಿ. ಅವ್ರ ಬಂದ ಚೌಕಾಶಿ ಮಾಡಿ ಒಯ್ದ್ರನು ರೀ ಆ ರೇಟ್ ನಾವ್ ಅಷ್ಟು ಯೋಗ್ಯ ಇಟ್ಬಿಟ್ಟೇವ್ರಿ. ಅದ ಇಂಪಾರ್ಟೆಂಟ್. ಮತ್ ನಿಮಗ ಗಣಪತಿ ಒಳಗ್ ಹಾಕಾಕ ಆಸನಗಳು ಅದಾವ್ರಿ. ಇವ್ ಆಸನ ಅದಾವ್ರಿ. ಈ ಟೈಪ್ ಆಸನ ಎಲ್ಲಿ ಕೆಳಗ್ ಹಾಕೋದೇನ್ರಿ? ತೆಳಗ ಹಾಸಿ ಗಣಪತಿನ ಕುಂಡ್ರಸೋದ್ರಿ. ಇದೆ ಎಲ್ಲಕ್ಕಿಂತ ಗಣಪತಿ ಹಬ್ಬಕ್ಕೆ ಯೂಸ್ ಆಗತ್ತೆ. ಗಣಪತಿ ಹಬ್ಬ ಬಂತಾರ ಈಗ ಸನ್ನೆದಾಗ. ಇದನ್ನ ಕೆಳಗ್ ಹಾಕಿ ಇದ್ರ ಮ್ಯಾಲ ಗಣಪನ ಸ್ಥಾಪನೆ ಮಾಡೋದು ನೋಡ್ರಿ ಮನಿ ಒಳಗ. ಚಂದ ಐತ್ ನೋಡ್ರಿ. ನೀವು ಸಣ್ಣ ಸೈಜ್ ದೊಡ್ಡ ಸೈಜ್ ಎಲ್ಲ ಸಿಗ್ತಾವ. ಓಕೆ. ಮತ್ ಇವೇನ್ರಿ? ಇದಕ್ಕ ಏನ್ ಗೊತ್ತಾಗಲ್ಲ. ಇವು ಇದಕ್ಕ ತೋಳ್ಮಾಲಿ ಅಂತಾರ್ರಿ. ತೋಳ್ಮಾಲಿ ಅಂದ್ರೆ ಈಗ ನಾವು ದೇವ್ರಗ ಹಿಂಗ ಸೈಡಿಂಗ್ ಭುಜದ ಬಾಲಿಗೆ ಹಾಕಿರ್ತೇವಲ್ಲ, ಅದ್ ಹಾಕ್ತಾರ. ಈ ಹೆಗಲ ಮ್ಯಾಗ ಹಾಕೋದ್ರಿ ತೋಳ್ಮಾಲಿ ಅಂತೇಳಿ. ಇವ್ ದೊಡ್ಡ ಮೂರ್ತಿ ಸಣ್ಣ ಮೂರ್ತಿ ಅಲಂಕಾರಕ್ಕೆ ಮಾಡ್ಬೋದ್ರಿ. ಮತ್ತ ಇವಂತೂ ಅಡಿಕೆಯಲ್ಲಿ ಅಂತ ನೋಡ್ರಿ. ಇವೆಲ್ಲ ಅಡಿಕೆಯಲ್ಲಿ ಪ್ಯಾಕ್ ನೋಡ್ರಿ. ಇವೆಲ್ಲ ಅಡಿಕೆಯಲ್ಲಿ ಸಿಗ್ತೈತ್ರಿ. ಮತ್ತ ಅಡಿಕೆ ದ್ರೋಣ್ರಿ. ಎಲ್ಲಾ ಪೂಜೆ ಪುನಸ್ಕಾರಕ್ಕೆ ಶ್ರೇಷ್ಠ ಅಂತ ಹೇಳಿ ಇವನ್ನ ಉಪಯೋಗ ಮಾಡ್ತಾರೆ. ಮತ್ತ ಇದಕ್ಕ ಯೂಸ್ ಮಾಡ್ಬೋದ್ರಿ. ಮತ್ತೀಗ ಸದ್ಯ ನಮ್ ಕಡೆ ಬಂದಿದ್ ಏನಪ್ಪಾ ಅಂತಂದ್ರೆ ದರ್ಬೆ ಚಾಪಿಗಳು ಬಂದಾವ್ರಿ. ಪೂಜೆ ಮಾಡ್ಬೇಕಾರೆ ಏನಾದ್ರು ವ್ರತ ಮಾಡ್ಬೇಕಾರೆ ಹಾಸ್ಕೊಂಡ್ ಕುಂಡಿರ್ತಾರ್ರಿ. ಅದ್ರ ನೀಟಾಗಿ ನಿಮಗ್ ಹೊಲ್ದಿದ್ದ ಈ ಟೈಪ್ ಪೀಸ್ ಬರ್ತೈತಿ. ಇದು ಒಂದ ತರ ಐತೇನ್ರಿ? ಮತ್ತೆ ಎಲ್ಲ ಒಂದ ತರ ಅದಾವ್ರಿ. ಮತ್ತೆ ಇವ ಅರಿವಿ ಒಳಗ್ರಿ. ಅರಿವಿ ಒಳಗ ಇದನ್ನ ಪೂಜಾಕು ನಾವು ಬಳಸಬಹುದು. ಆಮೇಲೆ ಮನ್ಯಾಗೂ ಮಾಡ್ಬೋದ್ರಿ. ಸಣ್ಣ ಸೈಜ್ ಇದು, ಅದಕ್ಕಿಂತ ದೊಡ್ಡ ಸೈಜ್.
ಮಸ್ತ್ ಐತಿ ನೋಡ್ರಿ ಎಲ್ಲ size ಅದಾವ. ಸ್ಮೂತ್ ಐತಿ ಸ್ಮೂತ್ ಚಲೋ ಐತೆ ಐತಿ ತೆಳಗ್ ಕುಂತ್ ಮಾಡ್ಬೇಕಾದ್ರೆ ಆರಾಮ್ ಅನಿಸ್ತದೆ. ಅದ ಈಗ ನಾ ಮನ್ಯಾಗ ಊಟಕ್ಕೆ ಕುಂಡಿರ್ತಿರ್ತಾರಲ್ಲ ಹಾ ಅವಾಗೂನು ಬಳಸ್ಬೋದ. ಬಳಸ್ಬೋದ್ರಿ. ಹ್ಮ್ ಮತ್ತ ಇವು ದೇವಿ ಪಾದ ಹಸ್ತ ಅಂತಾರ ಅಲಂಕಾರ ಮಾಡಿಂದರಿ ಕೈಯ ಪಾದದ ಹಚ್ಚೋದು ಅವು ನಡೀತೈತ್ರಿ. ಮತ್ತ ಜಡಿನೂ ಸಿಗ್ತಾವ್ರಿ ಇವು. ಜಡಿ ಹಿಂದ್ಗಡೆ ಜಡಿ ಹಚ್ಚಾಕ. ಹಾ ಇವೆಲ್ಲ ಸಿಗ್ತಾವ ನಮ್ ಕಡೆ. ಇದೇನ್ರಿ ಸ್ಟ್ಯಾಂಡ್ ಇದ ದೇವಿಗ ಹಿಂಗ ಕಾಯಿ ಮ್ಯಾಗಿಟ್ಟ ಚರ್ಗಿ ಮ್ಯಾಗ ಹಿಂಗೆಲ್ಲ ಹೂವಿನ ಅಲಂಕಾರ ಮಾಡ್ಬೋದ. ಹಾ ಅದ್ರ ಚಂದ ಕಾಣ್ತೈತಿ ಹಾ ಸ್ಟ್ಯಾಂಡ್. ಹಾ ಇದು ನಾವ್ ಬೇಕಾರೆ ಕಸ್ಟಮರ್ಗ ಬೈ ಒನ್ ಗೆಟ್ ಒನ್ ಕೊಡ್ತೇವ್ರಿ. ಇದನ್ನು ಅದು ನಿಮ್ ಫಾಲೋವರ್ ಇರ್ಬೇಕು. ಮತ್ ನಮ್ಮ ದಾನೇಶ್ವರಿ ಪೂಜಾ ಹೌಸ್ ಫಾಲೋವರ್ ಬೈ ಒನ್ ಗೆಟ್ ಒನ್ ಕೊಡ್ತೇವೆ ನಾವು. ನೋಡ್ರಿ ಇದನ್ನು ಅವ್ರ ಆಫರ್ ಐತೆ ಬೈ ಒನ್ ಗೆಟ್ ಒನ್ ಕೊಡ್ತೇವ್ರಿ. ಅಂದ್ರ ನನ್ನ ಐಡಿಗೆ ನೀವು ಫಾಲೋ ಮಾಡಿ ಕೆಲಸ ಆಮೇಲೆ ಇವ್ರ ಐಡಿಗೆ ಕೊಟ್ಟಿರ್ತೇನ್ರಿ ಅಲ್ಲಿ ಡಿಸ್ಪ್ಲೇ ಮೇಲೆ ಫಾಲೋ ಮಾಡಿ ಇವ್ರ ಕಡೆ ಬಂದ್ರ ಅಂತ ತಿಳ್ಕೊರಿ ನೀವು ಬೈ ಒನ್ ಗೆಟ್ ಒನ್ ಆಫರ್ ಈ ಸ್ಟ್ಯಾಂಡ್ ಅಷ್ಟ ಸ್ಟ್ಯಾಂಡ್ ಕೊಡ್ತೇನ್ರಿ. ಈ ಸ್ಟ್ಯಾಂಡ್ ಕೊಡ್ತೇವ್ರಿ. ಇನ್ನೊಂದು ಆಫರ್ ಒಂದ್ ಐತ್ ಸ್ಪೆಷಲ್ ರೀ, ಹೇಳ್ತೇನೆ ನಾನು ನಿಮ್ಗೆ. ಮತ್ತೆ ಏನ್ ಅಡಿಕೆ ಸಾಮಾನ್ ಅದು ಹುಡಿ ಸಾಮಾನ್ ಬೇಕಂದ್ರೆ ಎಲ್ಲ ಪ್ಯಾಕ್ ಟು ಪ್ಯಾಕ್ ಐಟಮ್ ಇರ್ತೈತ್ರಿ. ಮತ್ತ ಅಲ್ಲೇ ಇಲ್ಲೇ ಇಡ್ಲಿ ಅದು ಬೇಕಂತಾರ ನೋಡ್ರಿ. ಕೆಲವೊಂದ್ಸಲ ಸಿಗಂಗಿಲ್ಲ. ಅದಕ್ಕೆ ನಾವು ಇನ್ನೂ ಸ್ಪೆಷಲ್ ಆಗಿ ಪ್ಯಾಕ್ ಮಾಡಿ ಇಟ್ಟೇವ್ರಿ. ರೆಡಿ ಮಾಡಿ ಇಟ್ಟೇವ್ರಿ. ಎರಡನೇದ್ ಏನಪ್ಪಾ ಅಂತಂದ್ರೆ ರೀ, ಈಗ ಜಗ್ಲಿ ಕಿಟ್ ಯಾರ್ ಮನಿ ಕಟ್ತಿರ್ತಾರ ನೋಡ್ರಿ, ಜಗ್ಲಿ ಕಟ್ತಿರ್ತಾರ ಸಂಗವ ಮತ್ ಜಗ್ಲಿ ಸಾಮಾನ್ ಏನೇನ್ ಹಾಕೋದು ಕೇಳ್ತಾರ. ಇದ್ರೊಳಗ ಏನ್ ಮಾಡ್ತಾರ ಜಗ್ಲಿ ಕಿಟ್ ಒಳಗ್ರಿ ಚಟಿಗೆ ಇರ್ತದ್ರಿ, ಮತ್ತ ವಾಸ್ತು ಪುರುಷನ ಮೂರ್ತಿ ಇರ್ತದ್ರಿ, ಪಂಚರತ್ನ ಎಲ್ಲಾ ಇರ್ತೈತ್ರಿ, ಮತ್ತ ಕವಡಿ, ಮತ್ತ ಗುಲ್ಗಂಜಿ ಕೆಂಪ್ ಕಲರ ಕರಿ ಎಲ್ಲಾ ಹಾಕಿರ್ತೇವ್ರಿ. ಕಾಮಾಕ್ಷಿ ಬೀಜ, ಗೋಮೂತ್ರ ಚಕ್ರ ಈ ಚಟಿಗೆ ಒಳಗೆ ಹಾಕಿ ಪೂಜಾ ಮಾಡ್ಬೇಕು. ಆಮೇಲೆ ಇದನ್ನ ಸಪ್ತ ಮಾತ್ರಿಕ ಅಂತಾರ್ರಿ. 7 ಕಡೆ ಇದ್ದದ್ ಮಣ್ಣನ್ನ ಹಾಕಿರ್ತಾರಿ. ಒಂದು ಹಾವಿಂದ, ಮತ್ತೆ ಯಾವ್ದ ಕೋಟೆ ಅರಮನೆ ಅಲ್ಲಿಂದ, ಕುದುರೆ ಕಾಲಾಗಿಂದ, ನದಿದ, ಸಮುದ್ರದಿಂದ ಎಲ್ಲಾ ಮಣ್ಣು ಹಾಕಿ ಅವತ್ತ ಸ್ಥಾಪನಾ ಮಾಡ್ಬೇಕು. ಅಂದ್ರ ಪಾಯ ಹಾಕೊಂಡ್ ಹೇಳ್ತಾರ. ಇದು ಜಗ್ಲಿ ರೀ, ಜಗ್ಲಿ ದೇವ್ರ ಮನಿ ಕಟ್ತಿರ್ತಾರ ನೋಡ್ರಿ, ಇದನ್ನ ಹಾಕ್ಯಾಸ ಕಟ್ತಾರ್ರಿ. ಮತ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ರೆ ನಮ್ ಕಡೆ ಚೌಕಟ್ ನಿಲ್ಲಿಸ್ತಾರ ನೋಡ್ರಿ. ಚೌಕಟ್ ಸಾಮಾನ್ ಸಲುವಾಗಿ ನೋಡಿ ಅದ್ರದ್ದು ಇದ್ರೋಗ ಶ್ರೀ ಅಂತರ, ಪಂಚರತ್ನ, ಪಂಚಧಾತು ಎಲ್ಲಾ ಇರ್ತೈತಿ. ಅಂದ್ರೆ ಪ್ಯಾಕನ ರೀ ಅವ್ರಗ. ಬರೀ ಹಣ್ಣ ಹೂವ ತಗೊಳೋದು ಪೂಜಾ ಮಾಡೋದು ಅಷ್ಟೇ ಕೆಲ್ಸ ರೀ. ಇಷ್ಟ ಐಟಮ್ ಅದು ರೀ. ಮತ್ತಿನ್ನ ಬರ್ರಿ ಈಗ ಏನೈತಿ ಇದ ಸ್ಪೆಷಲ್ ನಮ್ದು ಐಟಮ್ ನೋಡ್ರಿ. ಇದೇನ್ರಿ ಮತ್ತ ಏನಪ್ಪಾ ಅಂತಂದ್ರೆ ಇವೆಲ್ಲ ಬ್ರಾಸ್ಲೆಟ್ ಹಾಕೊಂತಾರ, ರಾಶಿ ಬ್ರಾಸ್ಲೆಟ್. ಅವನ್ನೆಲ್ಲ ಏನ್ ಮಾಡ್ತೇವ್ ಅಂದ್ರೆ ರೀ ಬೈ ಒನ್ ಗೆಟ್ ಒನ್ ಕೊಡ್ತೇವ್ ನಾವ್ರಿ. ಇದನ್ನು ಬೈ ಒನ್ ಗೆಟ್ ಒನ್ ಐತ್ರಿ. ಎಲ್ಲಾ ಬೈ ಒನ್ ಗೆಟ್ ಒನ್ ಆಫರ್ ಕೊಡ್ತೇವ್ ನಾವು. ಹೆಂಗ್ ಬೈ ಒನ್ ಗೆಟ್ ಅಂದ್ರ ಆಫರ್ ಹೆಂಗ್ ಅಪ್ಲೈ ಆಕತ್ರಿ ಅವ್ರಿಗೆ? ಅದ ಹೆಂಗಪ್ಪ ಅಂತಂದ್ರೆ ನಮ್ದು ದಾನೇಶ್ವರಿ ಪೂಜಾ ಹೌಸ್ ಅಂತ ಐತ್ ನೋಡ್ರಿ, ಆ ಐಡಿ ಫಾಲೋ ಮಾಡೋಕೆ ಇನ್ಸ್ಟಾಗ್ರಾಮ್ದಾಗ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮ್ಯಾಗ ನಿಮ್ದು ಐಡಿ ಫಾಲೋ ಮಾಡಿರ್ಬೇಕು. ಅವ್ರು ಎರಡು ಮಾಡಿದವ್ರಗ ನಾವ್ ಆಫರ್ ಕೊಡ್ತೇವ್ರಿ. ನಮ್ಮ ಐಡಿನು ಫಾಲೋ ಮಾಡಿರ್ಬೇಕ್ರಿ. ಆಮೇಲೆ ಇವ್ರದ್ದು 2 ಐಡಿ ಐತ್ರಿ, ಅದನ್ನ ಡಿಸ್ಪ್ಲೇ ಮ್ಯಾಗ ಕೊಟ್ಟೇನ್ರಿ. ಮತ್ ಇವ್ರದ ಐಡಿದ QR ಕೋಡ್ ಐತ್ರಿ, ಅದನ್ನು ಡಿಸ್ಪ್ಲೇ ಮೇಲೆ ಹಾಕಿರ್ತೇನ್ರಿ. ಐಡಿ ಫಾಲೋ ಮಾಡ್ಕೊಂಡ್ರಿ. ಅವ್ರ ತೋರಿಸಿನ ಸಾಕ್ರಿ, ನಾವ್ ಅವತ್ತು ಬೈ ಒನ್ ಗೆಟ್ ಒನ್ ಅವ್ರು ಕೊಟ್ಟು ಬಿಡ್ತೇವೆ. ಫಾಲೋ ಮಾಡಿ ಬರ್ರಿ. ಅವ್ರ ಅಷ್ಟೇ ರೀ, ಲಿಮಿಟೆಡ್ ಆಫರ್. ಫಾಲೋ ಮಾಡದಿಲ್ಲಾರ್ಗಿಲ್ಲ. ಇಲ್ರಿ, ಫಾಲೋ ಮಾಡ್ರಿ, ಮಾಡಿ ಬರ್ರಿ. ಮತ್ತ ಇದ್ನು ನಾವ್ ಬೈ ಒನ್ ಗೆಟ್ ಒನ್ ಕೊಡ್ತೇವ್ರಿ ಅವ್ರು ಆಫರ್. ಅಂದ್ರೆ ನೀವ್ ಏನೇನ್ ಹೇಳತ್ತಿರಲ್ಲ ಮಾಲಾ ಇದು ಬೈ ಒನ್ ಗೆಟ್ ಒನ್. ಮತ್ತೆ ಎಲ್ಲಾನು ತಿಳ್ಕೊಕ್ ಹೋಗ್ಬೇಡ್ರಿ, ಇವ್ರ ಸರ್ ಏನೇನ್ ಹೇಳತ್ತಾರಲ್ಲ ಅದಕ್ಕೆ ಅಷ್ಟ ರೀ. ಮತ್ತೇನ್ ಸಿಗ್ತಾವ್ರಿ ಜನವಾರ ರೀ, ಎಲ್ಲಾ ಪೂಜೆ ಪುನಸ್ಕಾರ ದೇವ್ರ ಹಾಕಕ ಜನವಾರ ಎಲ್ಲಾ ಸಿಗ್ತೈತ್ರಿ. ಎಲ್ಲಾ ತರ ಮೂರ್ತಿಗಳು ಸಿಗ್ತಾವ. ಮತ್ತ ಇಲ್ಲಿ ನೋಡ್ರಿ ಗಣಪತಿ ಮೂರ್ತಿ ರೀ, ಮತ್ತ ಇವ್ ದೇವಿ ಮೂರ್ತಿಗಳು ಅದಾವ್ರಿ. ಮತ್ತ ಎಲ್ಲಾ ನವಗ್ರಹ ಮೂರ್ತಿ ಅಂತಾರ ಇಲ್ಲಿ, ನವಗ್ರಹ ಮೂರ್ತಿ ರೀ. ಮತ್ತ ನವಗ್ರಹ ದೇವಿ ಅಂತಾರ ನೋಡ್ರಿ, ಅಷ್ಟಲಕ್ಷ್ಮಿ, ನವದುರ್ಗಿ ಅಂತಾರ ನೋಡ್ರಿ, ಇವೆಲ್ಲಾ ದೇವಿ ಮೂರ್ತಿಗಳ್ರಿ. ಮತ್ತ ಗೌರಿ ಮೂರ್ತಿಗಳ್ರಿ, ಪ್ರಭಾವಳಿ ಇದ್ದಿದ್ದ 5 ನಂಬರ್ 6 ನಂಬರ್ ಸೈಜ್ನು ಅದಾವ್ರಿ. ಸೈಜ್ ನೋಡ್ರಿ, ಸಣ್ಣ ಪರಮೇಶ್ವರ, ದೊಡ್ಡ ಪರಮೇಶ್ವರ, ಇವ್ ನವಗ್ರಹದ್ರಿ. ಮತ್ತ ಇಲ್ಲೂ ಎಲ್ಲಾ ವನಸ್ಪತಿಗಳು ಅದಾವ್ರಿ, ಇವೆಲ್ಲಾ ಸಿಗ್ತಾವ ನಿಮಗ್ರಿ. ಮತ್ತಿನ್ನ ಏನ್ ಸ್ಪೆಷಲ್ ಪಾ ಅಂತಂದ್ರೆ ರೀ, ಇಲ್ಲಿ ಎಲ್ಲಾ ಮೂರ್ತಿಗಳು ಅದಾವ್ರಿ. ಏನಪ್ಪಾ ಅಂತಂದ್ರೆ ಇವ ಮೂರ್ತಿಗಳು ಅದಕ್ಕೆ ಯೂಸ್ ಮಾಡ್ತಾರ್ರಿ. ಇದ ಕುಬ್ಸದ್ರಿ, ಇದು ಕುಬ್ಸಕ್ಕ. ಇದೇನ ಯಾರ ಕೊಡ ಗಿಫ್ಟ್ ಮಾಡಿದೆ? ಅಲ್ಲೇ ಅವ್ರ ಕುಬ್ಸ ಇದ್ದಾಗ ಅಲ್ಲಿಟ್ಟ ಅಲಂಕಾರ ಮಾಡಿ ಡೆಕೋರೇಷನ್ ಮಾಡ್ತಾರ. ಆದ್ರಿ ಮತ್ತ ಇದ ತೊಟ್ಟಲ್ದಾಗ ಕುಂತಿದ್ದ ಹುಡುಗಿರಿ, ಅಂದ್ರೆ ಅದನ್ನ ಮುಂದಿಟ್ಟು ಕೆಲಸ ಇದು ಮಾಡ್ತಾರೇನ್ರಿ, ಅಲಂಕಾರ ಮಾಡ್ತಾರ. ಮತ್ತ ಈಗ ಹುಡುಗ ಹುಡುಗಿ ನಿಂತಿದ್ದಿರ್ತೈತ್ ನೋಡ್ರಿ, ಹುಡುಗ ಹುಡುಗಿ ಅಂದ್ರೆ ಈಗ ಮದ್ವಿ ಒಳಗ್ರಿ ಹುಡುಗ ಹುಡುಗಿ ನಿಂತಿದ್ರಿ,
ಇಲ್ಲೇ ಒಂದ ರಿಂಗ್ ಬೌಲ್ ಬರ್ತೈತ್ರಿ, ಹ್ಮ್. ಅದ್ರೊಳಗ ರಿಂಗ್ ಇಡೋದ್ರಿ. ಹ್ಮ್ ಅದನ್ನ ರಿಂಗ ಇಬ್ರು ಸಕ್ಕರೆ ಕಾರ್ಯ ಅಂತಾರ ನೋಡ್ರಿ, ಸಕ್ಕರೆ ಖಾರ ಆ ಟೈಮ್ದಾಗ ಯೂಸ್ ಸಾಕರ್ ಪುಡ ಅಂತ ಸಾಕರ್ ಪುಡ ಟೈಮ್. ಹಾ ಇದ್ರಾಗ ಒಂದ್ ಸ್ವಲ್ಪ ಚೇಂಜಸ್ ಅದ ನೋಡ್ರಿ ಎಲ್ಲ. ಹಾ ಅಂದ್ರ ಹಾರ್ಟ್ ಶೇಪ, ಸ್ಕ್ವೇರ್ ಶೇಪ ಹಿಂಗೆಲ್ಲ ಬರ್ತಾವ್ರಿ. ಭಾರಿ ಐತಿ ನೋಡ್ರಿ ಮಸ್ತ್. ಹಾ ಮತ್ ಇದ್ ಮ್ಯಾಗಿಂದ್ರಿ ಹಾ ಇದ ತೊಟ್ಲಾ ರೀ. ಹ್ಮ್ ಈ ಹುಡುಗ ಹುಡುಗಿ ನಿಂತ ಸಣ್ಣವ್ರಿ ಡಾಲ, ಹ್ಮ್ ಮತ್ ಸಿಂಗಲ್ ಡಾಲ, ಹಾ ಮತ್ ಈಗ ಸಿಂಪಲ್ ಬರೇ ಹುಡುಗ ಹುಡುಗಿ ಬೇಕಂದ್ರೆ ಇವ್ ಅಷ್ಟನ್ನು ಸಿಗ್ತಾವ್ರಿ. ಸಿಗ್ತಾವ. ಮತ್ತೇನಾರ ದಾಗಿನದು ಬೇಕಂದ್ರೆ ಹುಡುಗಿಗ ಹಾ ರೀ ಇಂಥ ದಾಗಿನದು ತಗೋಬಹುದ್ರಿ ನೀವು. ಹಾ. ಇದ್ರಾಗು ಒಂದ್ 2-3 ವೆರೈಟಿಗಳು ಅದಾವ್ರಿ ಹಾ ರೀ ನೋಡ್ರಿ. ಹಾ ಇದನ್ನು ನಾವ ರೀಸನೇಬಲ್ ಮಾಡ್ಕೊಡ್ತೇವ್ರಿ ಅವ್ರ ಪ್ರೈಸ್. ಡಬಲ್ ರೇಟ್. ಆ ಕಡೆ ಪರ್ದೆ ಏನೈತ್ರಿ ಅದ ಹಾಕ್ರಿ. ಇದ ಪ್ರಿಂಟೆಡ್ ಪರದ ಬರ್ತೈತ್ರಿ, ಪ್ರಿಂಟೆಡ್ ಅಂದ್ರೆ ಈಗ ಗೃಹ ಪ್ರವೇಶ ಮಾಡ್ತಿರ್ಲ ನೀವು, ಹಾ ಹಾ ಅದಕ್ಕೆಲ್ಲ ಬರ್ತೈತ್ರಿ. ಹಾ ಮತ್ತ ದೇವ್ರಿಗೆಲ್ಲ ಹಾಕಾಕ್ ದಾಗಿನ್ರಿ, ಹ್ಮ್ ಸಣ್ಣದ ದೊಡ್ಡದ ಅದಕ್ಕಿಂತ ದೊಡ್ಡದ ಅದಕ್ಕಿಂತ ದೊಡ್ಡದ ಆಯ್ತಾ? ಎಲ್ಲಾ ಸಿಗ್ತೈತಿ ನಿಮಗ್. ಮತ್ ಮ್ಯಾಗಿಂದ ಏನ್ರಿ ಅದ ಇದ್ರಿ ಇದು ಅದು ಇದು ಇವೆಲ್ಲ ಹವನ ಸಾಮಗ್ರಿ ರೀ. ಹವನ. ಹಾ ಹೋಮ ಮಾಡ್ತಿರ್ತಾರಲ್ಲ ರೀ, ಹಾ ರೀ ದಶಾಂಗ ಧೂಪ ಅಂತ ಕೇಳ್ತಾರ್ರಿ. ಹಾ ರೀ ಅವನ್ನೆಲ್ಲ ಹಾಕಿ ಹವನ ಮಾಡದಕ್ಕ ಇದು ಉಪ ಮಾಡಾಕ ಪೌಡರ್ ಇರ್ತೈತ್ರಿ ಅದು. ಅವನ್ನೆಲ್ಲ ಹಾಕಿ ಹೋಮ ಮಾಡತ್ ಮುಂದ ದೇವ್ರಿಗೆ ಅರ್ಪಣೆ ಮಾಡ್ತಾರ. ಮತ್ತೆ ಇಲ್ಲಿ ಎಣ್ಣೆ ಸಿಗ್ತೈತ್ರಿ ಎಲ್ಲಾ ತರ. ಹಾ ಎಣ್ಣೆ ಅಂದ್ರೆ ಇದು ಹೋಮ ಮಾಡಕನ ಹೋಮ ಮಾಡಕ್ಕ, ದೀಪ ಹಚ್ಚಕ್ಕ ಡೈಲಿ ಯೂಸ್ ಮಾಡ್ಬೋದು. ಹಾ. ಇದು ಹವನ ಸಾಮಗ್ರಿ, ಇದ ವನಸ್ಪತಿ ತುಪ್ಪ ಅಂತ ಹೇಳ್ತೇವ್ರಿ. ವನಸ್ಪತಿ ತುಪ್ಪ ಅಂದ್ರೆ ನೀವು ಮನ್ಯಾಗ ದೀಪ ಹಚ್ಚಕನ್ರಿ, ಹ್ಮ್ ಹ್ಮ್ ಪೂಜೆ ಪುನಸ್ಕಾರ ಮಾಡಕ್, ಈಗ ಅಗ್ನಿಹೋತ್ರ ಮಾಡಕ್ ಉಪಯೋಗ ಮಾಡ್ಬೋದು. ಹಾ ರೀ ಮತ್ತ ಈ ನವಧಾನ್ಯ ಎಲ್ಲಾ ಪ್ಯಾಕೆಟ್ ಇರ್ತೈತ್ರಿ. ರೆಡಿನ ಪ್ಯಾಕೆಟ್. ಹಾ ನಿಮ್ಗೆ ಸಣ್ಣದ್ ಬೇಕಾ ಸಣ್ಣದ, ದೊಡ್ಡದ್ ಬೇಕಾದ್ರೆ ದೊಡ್ಡದ, ಯಾವ 9 ತರ ಧಾನ್ಯಗಳು ಇರ್ತಾವ. ಹಾ ಹ್ಮ್ ಮತ್ತ ಒಳಕಲ್ ಬಿಸ್ಕಲ್ ಯಾರಿಗಾರ ಕಾರ್ಯಕ್ರಮ ಬೇಕಂದ್ರೆ ನಾವು ಬಾಡಿಗೆನೂ ಕೊಡ್ತೇವ್ರಿ. ಅವ್ನು ಬಾಡಿಗೆ ಕೊಡ್ತೀರಿ, ಕೊಂಡು ಕೊಡಂಗಿಲ್ರಿ. ಹಾ ಬಾಡಿಗೆನ ಕೊಡ್ತೇವ್ರಿ. ಬಾಡಿಗೆ ಕೊಡ್ತೀರಿ, ಅವ್ರು ತಗೊಂಡ್ ಮತ್ತೆ ಉಪಯೋಗ ಮಾಡಿ ಹೊಳೆ ತಂದು ಕೊಡ್ಬೋದು. ಕೊಡ್ಬೇಕು. ಮತ್ತ ಈಗೆಲ್ಲ ಭತ್ತದ ತೋರಣ ಕೇಳ್ತಾರಲ್ಲ ರೀ, ಭತ್ತದ ಎಲ್ಲಾ ಭತ್ತದ ತೋರಣ ಸಿಗ್ತೈತ್ರಿ. ಹ್ಮ್ ಮತ್ತ ತುಪ್ಪ ಅದು ಎಲ್ಲ ಇವು 1-1 kg ಸಿಗ್ತಾವ್ರಿ. ಹ್ಮ್ ದೊಡ್ಡ ದೊಡ್ಡ ಹೋಮ್ ಇರ್ತಾವ ನೋಡ್ರಿ, ಅವಕ್ಕೆಲ್ಲ ಸಿಗ್ತಾವ. ಇದು 54 ವನಸ್ಪತಿ ಅಂತ ಹೇಳ್ತಾರೆ ಹೋಮಕ್ ಹಾಕಕ್. ಇದು ಹೋಮಕ್ಕ ಹಾ 54, 108 ಬರ್ತಾವ. ಅವು ಎಲ್ಲಾ ಟೈಪ್ ಸಿಗ್ತಾವ. ಹಾ ರೀ ನಿಮ್ ಅರ್ಶಿನ ಕಿಲೋ ವೈಸ್ ಬೇಕಂದ್ರೆ ಎಲ್ಲಾ ಸಿಗ್ತೈತೆ ಹೌದು. ಹಾ ರೀ ಮತ್ ರಂಗೋಲಿ ಯಾವ ಕಲರ್ ಬೇಕು ಎಲ್ಲಾ ಸಿಗ್ತಾವ. ಎಲ್ಲಾ ಸಿಗ್ತೈತ್ರಿ. ಹ್ಮ್ ಇವು ಅರ್ಬಿನ ಅದಲ್ಲ ಅಲ್ಲಿ, ಹಾ ಅಲ್ಲಿ ಹಿಂದ್ಗಡೆ ಅವು ಇವೆಲ್ಲ ಈಗ ದೇವಿಗ ಲಕ್ಷ್ಮಿಗ ಅಲಂಕಾರ ಮಾಡಾಕ ಡ್ರೆಸ್ ಬೇಕಂತಾರಲ್ಲ ರೀ, ಹಾ. ಇವನ್ ಕಟ್ಟಿ ಮ್ಯಾಗ ಬರೀ ಅಲಂಕಾರ ಮಾಡ್ಬಿಟ್ರೆ ಮುಗ್ದೋತಿ. ಇದ್ರಾಗ ಕಲರ್ ಕಲರ್ ನಿಮ್ಗೆ ಸಿಗ್ತಾವ್ರಿ. ಸಿಗ್ತಾವ್ರಿ. ಎಲ್ಲಾ ಬೆಸ್ಟ್ ಕ್ವಾಲಿಟಿ ಹಾ. ಮತ್ತ ಅಟ್ರಾಕ್ಟಿವ್ ಪ್ರೈಸ್ ದಾಗ ಐತ್ರಿ. ಹಾ ರೀ ಮತ್ತ ನಮ್ಮ ಎಲ್ಲಾ ಕಸ್ಟಮರ್ಗ ಎಲ್ಲಾ ಒಂದ ಕಡೆ ಸಿಗೋಂಗ್ ಮಾಡಿದೇವ್ರಿ. ಮಾಡಿದ್ರಿ. ಮತ್ತ ಅದ್ರ ತಾಂಬೂರ್ ಚರಿಗಳು ಅದಾವ್ರಿ. ಹಾ ರೀ ಸೂರ್ಯ ಪ್ರತಿಮಾ ನೋಡ್ರಿ, ಎಲ್ರಿ ಇಲ್ಲದ ನೋಡ್ರಿ ಸೂರ್ಯ ಪ್ರತಿಮಾ, ಹಾ ರೀ ದೇವ್ರ ಪಾದಗೋಡ್ರಿ. ಹಾ ರೀ ಮತ್ತ ಇಲ್ಲೆಲ್ಲ ತೋರಣಗಳು ಅದಾವ್ರಿ. ಹಾ. ಚರಿಗಿ ಒಳಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅದಾವ. ನಿಮ್ಗ ಈ ಟೈಪ್ ಡಿಸೈನ್ ಸಿಗಂಗಿಲ್ಲ ಕಡಿಮೆ ರೀ. ಈಗೆಲ್ಲ ಹೊಸ ಲೇಟೆಸ್ಟ್ ಬಂದೈತ್ರಿ. ಹಾ ರೀ ಮತ್ತ ಇದಕ್ಕ ಆಪಲ್ ಸಂಬ್ಗಿ ಅಂತಾರ. ಆಪಲ್ ಸಂಬ್ಗಿ. ಆಪಲ್ ಟೈಪ್ ಡಿಸೈನ್ ಇರೋದು ಹಾ ರೀ ಇವು ಸಿಗ್ತಾವ ನಿಮ್ಗ. ಹೆಚ್ಚಿಗೆ ಕ್ವಾಂಟಿಟಿ ಇದ್ರು ಸಿಗ್ತೈತಿ. ಮತ್ ಸಣ್ಣ ಚರಿಗಿ, ವಾಟೆಗೋಡ್ರಿ, ಇವು ಮ್ಯಾಗಿನೆಲ್ಲ ಪೂಜಾ ಮಾಡಕೇನ್ರಿ? ಹೂವಿನ ಬುಟ್ಟಿ ಹಾ ಪೂಜಾ ಮನ್ಯಾಗ use ಮಾಡ್ಬೋದು. ಮತ್ ಗುಡಿಗೆ ಹೋದಾಗನು ತಗೊಂಡ್ ಹೋಗ್ಬೋದ್ರಿ. ತಗೊಂಡ್ ಕೆಲಸ ಹೂವ ಹಾಕೊಂಡ. ಹೌದೌದ್ರಿ. ಹೌದಲ್ರಿ? ಹೂವ, ಹಣ್ಣ, ಕರ್ಪೂರ, ಕಾಯಿ ಇನ್ನೂ ಇಟ್ಕೊಂಡು ಹೋಗ್ಬೋದ್ರಿ. ಪಿಕ್ಚರ್ ನೋಡೇನ್ರಿ ನಾನು. ಪಿಚ್ಚದ ಕರೆಂಟ್. ಇವು ಬುಟ್ಟಿಗೋಡ್ರಿ. ಹಾ ರೀ ಮತ್ ನಿಮ್ಗ ಇಲ್ಲಿ ಮ್ಯಾಗ ಏನ್ ಬೋರ್ಡ್ಗಳು ಕಾಣತ್ತ ನೋಡ್ರಿ. ಹಾ ಇವು ಬೋರ್ಡ್. ಇವೆಲ್ಲ ಪುರೋಹಿತರ ರಂಗೋಲಿ ಅದು ಹಾಕಾಕ ಮಾಡಾಕ ಮಂಡಲ್ಗಳು ಅದು ಇರ್ತಾವ್ರಿ. ಹಾ ಅವನ್ನೆಲ್ಲ ಒಯ್ತಾರ್ರಿ. ಹಾ ಮತ್ತ ಇಲ್ಲೇ ನಿಮಗ್ ಡಮರುಗಳು ಸಿಗ್ತಾವ್ರಿ. ಹಾ 100 ರೂಪಾಯಿದಿಂದ ಹಿಡಿದ 500 ಮಟ್ಟ ಅದಾವ್ರಿ ಇವೆಲ್ಲ ರೇಂಜ್. ಸೈಜ್ ಮೇಲೆ ಡಿಪೆಂಡ್. ಸೈಜ್ ಮ್ಯಾಗ. ಹಾ ಈ ದೇವಸ್ಥಾನಗಳ ಮಠದಾಗ ಅಲ್ಲೆಲ್ಲ ಉಪಯೋಗ ಮಾಡ್ಬೋದು. ಇವು ಸಣ್ಣ ಮನ್ಯಾಗ ಯೂಸ್ ಪಡ್ಬೋದು. ಹಾ ರೀ ಮತ್ತಿನ್ನ ಪುಸ್ತಕ ಗ್ರಂಥ ಏನು ಓದ್ತಾರಲ್ಲ ರೀ ಶ್ರಾವಣದಾಗ, ಹಾ ರೀ ನವರಾತ್ರಿಯಾಗ ಹಾ ರೀ ಇದ್ರೊಳಗೆ ಇಟ್ಕೊಂಡ್ ಕ್ಯಾಸ್ ಓದ್ಬೋದ್ರಿ. ಮತ್ ಇವ ದೀಪ ಹಚ್ಚಾಕನ್ರಿ ಮಣಿಗಳು ಅದಾವ್ರಿ ಸಣ್ಣ. ಒಳಕಲ್ ಬಿಸುಕಲ್ ಸೆಟ್ ಸಿಗ್ತೈತ್ರಿ ಇದೆಲ್ಲ ಪೂರಾ ಸೆಟ್. ಇದನ್ನ ನಾವ್ ಮಾರ್ತೇವ್ರಿ. ಪ್ಯಾಕೆ ಇರ್ತೈತ್ರಿ, ಅದನ್ನ ಎಲ್ಲ ಕೊಡ್ತೇವ್ರಿ. ಇವು ಮಣಿಗೋಳ್ರಿ ಪೂಜಾಕ್ರಿ. ಪೂಜಾನು ಮಾಡ್ಬೋದು, ದೇವ್ರ ಇಡ್ಬೋದ್ರಿ. ದೇವ್ರ ಮತ್ ಇವೆಲ್ಲ ತಳಗೆಲ್ಲ ಸಣ್ಣ ಟ್ರೇಗಳು ಅದಾವ್ರಿ ಪ್ಲಾಸ್ಟಿಕ್ದು. ಏನಾರ ಹಾಕೊಡಾಕ. ಮತ್ತ ಅರ್ಶಿನ ಕುಂಕುಮ ಶಂಕು ಸಿಗ್ತೈತ್ರಿ. ಮತ್ ನಿಮಗ ಕಲ್ತೇವ್ ಕಲ್ರಿ, ಅದಕ್ಕ ಮತ್ ಚಂದನ್ ಸಿಗ್ತೈತ್ರಿ ತೆಯ್ಯಾಕ. ಮತ್ತ ಪೀತಾಂಬರ್ ಸಿಗ್ತೈತಿ. ಇದೇನ್ರಿ ಬಾಕ್ಸ್ ಇದ್ರಾಗ ಉದಿನ ಕಡ್ಡಿ ಇಡೋದ್ರಿ. ಹಚ್ಚಿ ಇದ್ರಾಗ ಇಟ್ಟು ಅಂದ್ರೆ ಧೂಪನು ಇಡ್ಬೋದ್ರಿ. ಇಟ್ಟಿದ ಮುಚ್ಚಿರ ಅಂದ್ರೆ ಯಾರು ಕೈಗೆ ಹತ್ತಂಗಿಲ್ಲ. ಹೊಗೆ ಬರುತ್ತೆ. ಅದರದ ಸುವಾಸನೆ ಅಟ್ಟ ಬರ್ತೈತಿ. ಅಂದ್ರೆ ಯಾರಿಗೂ
ಇದನ್ನು ಯೂಸ್ ಮಾಡ್ಬೋದು. ಮತ್ತೆ ಇದೆಲ್ಲ ಪ್ರೀಮಿಯಂ ಐತ್ರಿ ನಮ್ದು. ಹಾ ರೀ ಚಲೋ ಕಟ್ಟಿಗೆ ಒಳಗ ಮಾಡಿದ್ದಿರ್ತೈತ್ರಿ. ಹಾ ರೀ ಜಲ್ದಿ ಬಾದ್ ಆಗಂಗಿಲ್ಲ, ಬಾದ್ ಬಾದ್ ಆಗಂಗಿಲ್ಲ. ಮಟ್ಟ ಚಲೋ ಬರ್ತೈತಿ. ಹ್ಮ್ ಮತ್ ನಮ್ಮಲ್ಲಿ ಚಂದನ ಪೌಡರ್ ಸಿಗ್ತೈತ್ರಿ. ಚಂದನ್ ಪೌಡರ್. ಯಾರೇ ಮಖಕ್ಕ ಕಾಲ್ಗ ಹ್ಮ್ ಹಚ್ಕೊಂತಿರ್ತಾರೋ, ಮಗನ ಹೋದ್ರಿ ಅದು. ದೇವ್ರಿಗದು ಹಚ್ಚ ಅಭಿಷೇಕ ಮಾಡ್ತಿರ್ತಾರೋ ಹ್ಮ್ ಅಂತಕ್ಕೆಲ್ಲ ಉಪಯೋಗ ಮಾಡ್ಬೋದು. ಮತ್ತೇನಂತ ಎಲ್ಲಾ ಕಂಪ್ನಿವನ್ನ ಎಲ್ಲಾ ಸಾಮಾನ್ ಇಟ್ಟವ್ರಿ. ಉದ್ದಿನ ಕಡ್ಡಿ, ಧೂಪ, ದೀಪ ಮತ್ತೆ ಎಲ್ಲಾ ತರದ ಎಣ್ಣೆನು ಸಿಗ್ತೈತ್ರಿ. ಹ್ಮ್ ಕ್ಯಾಸ್ಟರ್ ಆಯಿಲ್ ಸಿಗ್ತೈತಿ, ಮಸ್ಟರ್ಡ್ ಆಯಿಲ್ ಸಿಗ್ತೈತ್ರಿ, ಹ್ಮ್ ಜಿಂಜಿ ಆಯಿಲ್ ಸಿಗ್ತೈತಿ, ಇದೇನ್ರಿ ಇದು? ಹೊಂಗೆ ಎಣ್ಣೆ ಸಿಗ್ತೈತ್ರಿ. ಇದು ಮ್ಯಾಗಿಂದ ಇವು ಈಗ ಮದ್ವಿ ಮಾಡ್ಬೇಕಾರೆ ರೀ ಹುಡ್ಗ ಹುಡುಗಿ ಕುಂಡಿಸ್ತಾರ. ಹಾ ಕುಂಡಿಸಿದ ಮ್ಯಾಗ ಏನ್ ಮಾಡ್ತಾರ ಅಂದ್ರೆ ರೀ ಹಾ. ಅರ್ಶಿಣ ನೀರ್ ಅಂತ ಮಾಡ್ತಾರಲ್ಲ ರೀ, ಹಾ ಅರ್ಶಿನ ಅವಾಗ ಜರಡಿ ಹಿಡ್ಕೋದ್ರಿ. ಹಾ ಜರಡಿ ಹಿಡ್ಕೊಂಡ ಇಂತಾವ ಮುತ್ತಿಂದ ಚರ್ಗಿ ತಗೊಂಡ ಹಾ ಅದ್ರಲ್ಲೇ ಅರ್ಶಿಣ ನೀರಿಂಗ್ ಹಾಕಿ ಅವ್ರ ಮ್ಯಾಗೆಲ್ಲಾ ಬಿಡ್ತಾರ. ಬಿಡ್ತಾರ. ಅದ್ರ ಸಲುವಾಗಿ ಇದನ್ನ ಇದ್ ಮಾಡಿರ್ತಾರ. ಡಿಸೈನ್. ಹಾ ಹಾ ಸ್ವಲ್ಪ ಇದ ಚಲೋ ಕ್ವಾಲಿಟಿ ಪ್ರೀಮಿಯಂ ಡಿಸೈನ್ ಐತ್ರಿ. ಹಾ ಇದು ಈಗ ಬಾಳ ಮಂದಿ ಒಯ್ತಾರ ಈಗ ನಮ್ ಕಡೆ ರೀ. ಹಾ ಮತ್ ನಿಮಗ ಗಂಗಾಜಲ ಐತ್ರಿ, ಮತ್ತ ಏನಂದ್ರೆ ಗುಲಾಬ್ ನೀರ್ ಅಂತಾರ ನೋಡ್ರಿ, ಹಾ ಸಿಗ್ತೈತ್ರಿ. ರೋಸ್ ವಾಟರ್ ಅಂತಾರಲ್ಲ. ರೋಸ್ ವಾಟರ್. ಮತ್ ತುಪ್ಪದ ಬತ್ತಿಗಳೆಲ್ಲಾ ಸಿಗ್ತೈತ್ರಿ. ತುಪ್ಪದ ಬತ್ತಿ ಏನ್ರಿ? ದೊಡ್ಡ ಸಣ್ಣ ಬಾಕ್ಸ್ ಎಲ್ಲಾ ಸಿಗ್ತೈತಿ. ಹಾ ಮತ್ತ ತುಪ್ಪದ ಬತ್ತಿ ಸಿಗ್ತಾವ್ರಿ. ಮತ್ ಕವಡಿ ಸಿಗ್ತೈತ್ರಿ. ಹ್ಮ್ ಮತ್ ಈಗಂತೂ ಇವ್ ಸ್ಟಿಕ್ಸ್ ಬರ್ತಾವ ಗೊತ್ತೈತ್ರಿ, ಯಾವ? ಕೋನ ಸ್ಟಿಕ್ ಧೂಪದ್ದು ರೀ. ಹಾ ಹಾ ನಿಮ್ಗೆ ಯಾವ ಫ್ಲೇವರ್ ಬೇಕು ಎಲ್ಲಾ ಫ್ಲೇವರ್ ಅದಾವ್ರಿ. ಎಲ್ಲಾ ಫ್ಲೇವರ್. ಎಲ್ಲಾ ಫ್ಲೇವರ್ ಅದಾವ್ರಿ. ಇವ್ ಕೋನ್ ಸ್ಟಿಕ್ ಕೋನ್ಗಳು ಇವೆಲ್ಲಾ ರೀ. ಇವನ್ ಅದಕ್ಕೆ ಯೂಸ್ ಸ್ಟಿಕ್ ಮಾಡ್ತಾರೆ. ರೀ. ಇವ್ ಮನ್ಯಾಗ ದೇವ್ರಿಗೆ ಉದಿನ ಕಡ್ಡಿ ಹೆಂಗ ಹಚ್ತಾರ ನೋಡ್ರಿ, ಹಾ ಧೂಪ್ ಟೈಪ್. ಹಂಗ ಧೂಪ್ ರೀ ಇವು ರೀ. ಹಾ ಈ ಕಡೆ ಎಲ್ಲಾ ಕೋನ್ಸ್ ಅದಾವ್ರಿ, ಹಾ ಇವು ಸ್ಟಿಕ್ ಅದಾವ್ರಿ. ಮತ್ತ ಇವು ಭೀಮ್ಸೆನ್ ಕಾಪೂರ್ ಅಂತಾರ ನೋಡ್ರಿ, ಹಾ ಈ ಭೀಮ್ಸೆನ್ ಕಾಪೂರ್ ಪ್ಯೂರ್ ಇರ್ತೈತ್ರಿ ಇದು. ಭೀಮ್ಸೆನ್ ಕಾಪಡ್. ಹಾ ಇದನ್ನ ಹೆಚ್ಚು ಯೂಸ್ ಮಾಡ್ತಾರ. ಮತ್ತೆ ಈ ಕಡೆ ಫೋಟೋಗಳನ್ನು ಮತ್ತ್ ಕೊಡ್ತಾರೆ. ಈ ಕಡೆ ಇವೆಲ್ಲ ಗಿಫ್ಟ್ ಕೊಡಾಕ ಫೋಟೋಗಳು ಅದು ಎಲ್ಲಾ ರೀ ಕೊಡ್ತಾರ. ಹಾ ಇವೆಲ್ಲಾ ಗಿಫ್ಟ್ ಐಟಮ್ಗಳು ಅದಾವ್ರಿ. ಆ ಕಡೆ ಮತ್ತಿನ್ನ ಗಂಟಿಗಳು ಸಿಗ್ತಾವ್ರಿ ನಿಮಗ್ರಿ. ಬಸವಣ್ಣ ಗಂಟಿ, ಮಾರುತಿ ಗಂಟಿ. ಇಲ್ಲಿ ನೋಡ್ರಿ ಮ್ಯಾಗ ಮಾರುತಿ ಅದಾನಿಲ್ಲೋರಿ, ಹಾ ಇವು ಮಾರುತಿ ಗಂಟಿ ಅಂತಾರ. ಹಾ ಅವ್ರ ಪರ್ಟಿಕ್ಯುಲರ್ ಮಾರುತಿನ ಬೇಕಂತಾರ್ರಿ. ಹಾ ಇಲ್ಲಿ ನೋಡ್ರಿ ಇದನ್ನ ಇದ್ರೊಳಗ ತುಪ್ಪದ ಆರತಿ ರೀ. ಹಾ ಮತ್ತ ಇದ್ರೊಳಗ ಕರ್ಪೂರದ ಹಚ್ಕೇಸಿ ದೇವ್ರಿಗೆ ಪಂಚಾರತಿ ಅಂತಾರ ನೋಡ್ರಿ, ಹಾ ಇದನ್ರಿ. ಮತ್ತ ಇದ್ರೊಳಗ ಮಾರುತಿ ಗಂಟಿ, ಹಾ ಡಬಲ್ ಗಂಟಿ. ಡಬಲ್ ಗಂಟೆನ ಐತ್ರಿ. ಡಬಲ್ ಗಂಟೆ ಅಂದ್ರೆ ಇದು 2 ಇರ್ತೈತ್ರಿ. ಹಾ ರೀ. ಇಲ್ಲಿ ಈಶ್ವರ್ಲಿಂಗ, ಮ್ಯಾಗ ಗಣಪತಿ, ಹಾ. ಇಲ್ಲಿ ಬಸವಣ್ಣಗಳು ಬರ್ತಾವ್ರಿ ಇಷ್ಟೊಳಗನ ರೀ. ಮತ್ತ ಇಲ್ಲೆಲ್ಲ ಬಸವಣ್ಣ ರೀ. ಹಾ ಮತ್ತ ಇಲ್ಲೇ ಸಾದಾ ಗಂಟಿ ರೀ. ಹಾ ಮತ್ತ ಮ್ಯಾಗ ಅಲಂಕಾರ ಮಾಡಿ ಸಾಮಾನ್ ಸಿಗ್ತೈತಿ. ಹಾ ಮತ್ತ ಇನ್ನ ಇಲ್ಲಿ ದೇವ್ರ ಮೂರ್ತಿಗಳು ಅದಾವ, ತೋರಿಸ್ತೇನೆ ನಾನು. ಹಾ ಬರ್ರಿ. ಹಾ ಇದ ತೀರ್ಥ ಕೊಡೋ ಗಿಂಡಿ ದೇವಸ್ಥಾನದಾಗ ಹಾ ದೇವಸ್ಥಾನ ಇಟ್ಟಿರ್ತಾರ. ಇದರಿ. ಮತ್ತ ಇದ ಅಗ್ನಿಹೋತ್ರ ಕಿಟ್ರಿ. ನಾವ್ ಆಗ ನೋಡಿದ್ ನೋಡ್ರಿ, ಹಾ ರೀ. ಇದೆಲ್ಲ ಹಿಂಗೆ ಇಟ್ ಕ್ಯಾಶೆ ಪೂಜಾ ಮಾಡಿ ಪೂಜೆ ಮಾಡು. ಇದ್ರೊಳಗನ ಚಮಚೆಲೆ ಇದನ್ನ ಹಾಕ್ಯಾಸ್ ಮಾಡ್ಬೋದು. ಇನ್ನ ಪೂರ್ತಿ ಸೆಟ್ ಐತ್ರಿ. ಹಾ ಎಲ್ಲಾ ಕಡೆ ಏನಾಗ್ತೈತಿ ಬರೀ ಇದೊಂದ ಕೊಡ್ತಾರ ನಿಮ್ಗೆ. ಹಾ ರೀ. ನಮ್ ಕಡೆ ಪೂರ್ತಿ ಕಿಟ್ ಐತ್ರಿ. ಹ್ಮ್. ಮತ್ತ ಮಾರುತಿ ಐತ್ರಿ. ಹಾ ಪಂಚಮುಖಿ. ಮತ್ತ ಬಸವಣ್ಣ ಅದಾನ್ರಿ, ಜೋಡ್ ಬಸವಣ್ಣ, ಹಾ ರೀ. ಸಿಂಗಲ್ ಬಸವಣ್ಣ ಅದಾವ್ರಿ. ಮತ್ ದಾನವನ ಮೂರ್ತಿ ಐತ್ರಿ, ಹಾ ಈಶ್ವರನ ಮೂರ್ತಿ, ಮತ್ತೆಲ್ಲಾ ತರಪ ಈಶ್ವರ. ಈಶ್ವರ. ಮತ್ತ ದುರ್ಗಾದೇವಿ ರೀ, ಹಾ ವೀರಭದ್ರ, ಹಾ ಬನಶಂಕರಿ ದೇವಿ, ಎಲ್ಲಾ ಮೂರ್ತಿಗಳು ಅದಾವ. ಸಿಗ್ತಾವ. ಎಲ್ಲಾ ಸಿಗ್ತಾವ. ತೆಂಗಿನಕಾಯಿ ಮತ್ತ ಹೋಮದ ಕುಂಡನು ಅದಾವ ನಮ್ ಕಡೆ. ಹೋಮಕೊಂಡ. ಹಾ ಯಾರು ಬೇಕು ಹೋಮದ ಕುಂಡನು ಅದಾವ. ಒಯ್ಬೋದ, ಕೊಂಡ ಒಯ್ಬೋದ. ಕೊಂಡ. ನೋಡ್ರಿ ಈಗ ನಾವ ಇಲ್ಲ ಸರ್ಗಳು ಎಲ್ಲಾ ಕೇಳತ್ತಿದ್ದು ಅಷ್ಟ್ರಾಗ ಇವ್ರ ಆಕಾರ ಬಂದಾರ್ರಿ. ಎಲ್ಲಾ ನೀವು ಆಕಾರ ನೀವೆಲ್ಲಾ ಸಾಮಾನ್ ತಗೊಂಡ್ರಿ. ಈಗ ಇದನ್ನ ಅವ್ರ ಐಡಿ ಫಾಲೋ ಮಾಡ್ಕೊಂಡ್ ಬಂದ್ರ, ಅವ್ರ ಐಡಿ ನಮ್ಮ ಐಡಿ ಫಾಲೋ ಮಾಡಿ ಬಂದ್ರ ನಿಮ್ಗ ಬೈ 1 get 1 ಫ್ರೀ ಕೊಡ್ತೇನೆ ಅಂತ ಹೇಳಿರ. ಮತ್ತೆ ಇದು ಕೊಟ್ಟಾರೇನ್ರಿ ಇವ್ರಿಗೆ? ಹೌದಿಲ್ರಿ? ಅಂದ್ರ ಆಫರ್ ಐತಿ, ಕಾರಣ ಐತಿ. ಅಂದ್ರ ಕೆಲವೊಬ್ರು ಏನ್ ತಿಳ್ಕೊಂಡಿರ್ತಾರ, ಇಲ್ಲ ಹಂಗ ಸುಮ್ನೆ ಹೇಳ್ತಾರ ಅಂತ ತಿಳ್ಕೊಂಡಿರ್ತಾರ. ಹಂಗೇನಿಲ್ರಿ. ನಮ್ಮ ಐಡಿ, ನಂದು ಐಡಿ, ಆಮೇಲೆ ಅವ್ರದ್ದು ಅಲ್ಲಿ ತೋರಿಸ್ತಾರ. ಅದನ್ನ QR ಕೋಡ್ ಸ್ಕ್ಯಾನ್ ಮಾಡಿ ಕೆಲಸ ನೀವು ಅವ್ರಿಗೆ ಫಾಲೋ ಮಾಡಿ ಇಲ್ಲಿ ಬಂದ್ರ ಅಂತ ತಿಳ್ಕೊರಿ, ನಿಮ್ಗೆ ಬೈ 1 get 1 ಫ್ರೀ ಕೊಡತಾರ. ಈಗ ನೀವು ಇವ್ರ ಕಡೆ ಮತ್ತೆ ತಗೊಂಡ್ ಹೋಗಿರಿ ಕಾಯಂ. ನೀವು ಹೆಂಗ ಅನ್ಸತ್ರಿ ಇವ್ರ ಕಡೆ? ಅಂದ್ರ ಹೆಂಗ ಸಾಮಗ್ರಿಗಳು ಹೆಂಗ ಇರ್ತಾವ್ರಿ? ಚಲೋ ಇರ್ತಾವ? ಚಲೋ ಇರ್ತಾರಲ್ಲ? ಕರೆ ಹೇಳ್ರಿ. ಮತ್ತ ಎಲ್ಲ ಇರ್ತಾರಲ್ಲ? ಎಲ್ಲಿಂದ ಬಂದ್ರಿ ನೀವು? ಚಿಕ್ಕೋಡಿಂದ ರೀ? ನೋಡ್ರಿ, ನಾವು ಇಲ್ಲಿ ಬೆಳಗಾವಿ ಒಳಗ ಊರಾಗಿನವ್ರು ಮಂದಿ ಜನ ಬರ್ತಾರ್ರಿ. ಬ್ಯಾರೆ ಬ್ಯಾರೆ ಊರಾಗಿನ ಮಂದಿನೂ ಬರ್ತಾರ್ರಿ.
ನೋಡ್ರಲ್ಲ ಫ್ರೆಂಡ್ಸ್, ಇವ್ರ ಅಂಗಡಿ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸ್ಕೊಟ್ಟೇನ್ರಿ, ಏನ್ ಸಿಗ್ತತಿ ಏನಿಲ್ಲ. ಆಮೇಲೆ ಪೂಜಾ ಮಾಡೋ ಎಲ್ಲಾ ಸಾಮಗ್ರಿಗಳು ಅವ್ರೆಲ್ಲ ತಿಳಿಸ್ಕೊಟ್ರೆ ನಮಗೆ ಏನೇನ್ ಸಿಗ್ತತಿ ಏನೇನಿಲ್ಲ. ನೋಡ್ರಿ, ಈಗ ನಿಮ್ಗ ಪೂಜಾ ಮಾಡಕ್ಕಾಗ್ಲಿ, ಮತ್ತ ಈಗ ಗಣಪತಿ ಹಬ್ಬ ಬಂತ್ರಿ, ಆಮೇಲೆ ಯಾವ್ದ ನಾಗರ ಪಂಚಮಿ ಇಲ್ಲ ನಾಗರ ಪಂಚಮಿ ಅದು ಬಂತ್ರಿ. ಅದಕ್ಕೆಲ್ಲ ನಿಮಗ್ ಪೂಜಾ ಸಾಮಗ್ರಿಗಳು ಬೇಕಾರ ಇವ್ರ ಅಂಗಡಿಗೆ ಭೇಟಿ ನೀಡ್ರಿ. ನಿಮ್ಗೆಲ್ಲ ತಿಳಿಸ್ಕೊಟ್ರಿ ನೋಡ್ರಿ ಇವ್ರ ಅಂಗಡಿ. ಆಮೇಲೆ ಅಡ್ರೆಸ್ ನಾನು ನಿಮ್ಗೆ ಕೊಟ್ಟಿರ್ತೇನ್ರಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನು ಕೊಟ್ಟಿರ್ತೇನ್ರಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡಿ ಬರ್ರಿ. ಈ ಇನ್ಫಾರ್ಮೇಶನ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನಮಗೆ ಫಾಲೋ ಮಾಡ್ರಿ. ಮತ್ತೆ ಸಿಗೋನ್ ಫ್ರೆಂಡ್ಸ್ ಮುಂದಿನ ವಿಡಿಯೋನಾಗ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ. ಬಾಯ್ ಬಾಯ್. ಬಾಯ್ ಬಾಯ್. ಧನ್ಯವಾದಗಳು.